ಹಾಯ್ ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಿವರಾಜ್. ಏನಂತ ಹೇಳಿದ್ರೆ ತುಂಬಾ ಜನ ಕೇಳ್ತಾ ಇರೋದು ಒಂದು ಚಿಕ್ಕ ಪ್ರಶ್ನೆ ಏನಂತ ಹೇಳಿದ್ರೆ ಕತ್ ಕಾಯಿಲೆ ಬಂದ್ರೆ ಏನ್ ಮೆಡಿಕೇಶನ್ ಆಗ್ಬೇಕು ಅನ್ನೋದು. ಸೊ ನಾನು ಅದಕ್ಕೆ ನಿಮ್ಗೋಸ್ಕರ ತಿರ್ಗಾ ಇನ್ನೊಂದು ಗಿದ ಮಾಡ್ತಾ ಇದೀನಿ ರೀಲ್ ನಿಮ್ಗೆ. ಸೊ ನೀವು ನೋಡ್ಕೊಬಹುದು, ಇದೆರಡು ಆಗ್ಬಿಟ್ಟು ಇವಿಯಾನ್ ಮತ್ತೆ ನ್ಯೂರೋಬಿಯನ್ ಆಗ್ಬೇಕು. ಸೊ ಸಿಂಗಲ್ ಒಂದೊಂದು ಪೀಸ್ ಆಗ್ಬೇಕು. ಇದು ಹಾಕಿ ಹೆಂಗ್ ರೆಡಿ ಮಾಡೋದು ಅಂತ ಹೇಳಿದ್ರೆ ಬಿಸಿಲಿಗೆ ಬಿಟ್ಬೇಕು. ಸೊ ಮೇನ್ ಬಂದ್ಬಿಟ್ಟು ಇದು ಹಾಕಿದ್ರೆ ಮಾತ್ರ ಅಲ್ಲ, ಬಿಸಿಲಿಗೆ ಬಿಡ್ಲೇಬೇಕಾಗುತ್ತೆ. 1 ಅವರ್ 2 ಅವರ್ ಬಿಸಿಲಿಗೆ ಬಿಟ್ಟು ರೆಡಿ ಮಾಡ್ಕೊಬೇಕಾಗುತ್ತೆ. ಸೊ ಏನೇನು ಹೆಂಗ್ ರೆಡಿ ಮಾಡ್ಬೇಕು ಅನ್ನೋದು ನಾನು ಯೂಟ್ಯೂಬ್ ಚಾನಲ್ ಫುಲ್ ಕ್ಲಿಯರ್ ಆಗಿ ಕೊಟ್ಟಿರ್ತೀನಿ. ಸೊ ಬಿಗಿನರ್ಸ್ ಯಾರೇ ಇದ್ರು ಹೋಗಿ ದಯವಿಟ್ಟು ಚೆಕ್ ಮಾಡ್ಕೊಳ್ರಿ. ತುಂಬಾ ಜನ ಹೇಳ್ತಾ ಇದ್ರು ಇದೆಲ್ಲ ಫೇಕು, ವರ್ಕ್ ಆಗಲ್ಲ ಅಂತ. ಸೊ ಗೈಸ್, ನಾನು ಇದು ಯೂಸ್ ಆದ್ಮೇಲೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇರೋದು ಯೂಸ್ ಮಾಡಕ್ಕೆ. ನಾನು ಹಿಂಗೋ ಹಂಗೆ ಬಂದ್ಬಿಟ್ಟು ಯಾವ್ದೋ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇಲ್ಲ. ಅದು ರೆಡಿ ಆಗಿರೋದ್ರಿಂದ, ಯಾಕಂದ್ರೆ ನೀವೆಲ್ಲ ನಾನು ನಂಬಿಟ್ಟು ಫಾಲೋ ಮಾಡಿರ್ತೀರಾ. ನಾನು ಯಾವಾಗ್ಲೂ ನಿಮ್ಗೆ ಫೇಕ್ ಕಂಟೆಂಟ್, ಫೇಕ್ ಇದು ಯಾವ್ದು ಮಾಡಲ್ಲ ನಾನು. ಸೊ ನನ್ಗೆ ಗೊತ್ತಿರೋದು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಸೊ ನಿಮ್ಗೆ ಬೇರೆ ಏನಾದ್ರೂ ಇದ್ರೆ ನೀವು ಫಾಲೋ ಮಾಡ್ಬೋದು. ಸೊ ನನ್ಗಾಗಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್, ಮಿಕ್ಕಿದ ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬರ್ಬೋದು, ಚೆಕ್ ಮಾಡ್ಕೊಳ್ಳಿ. ಲವ್ ಯು ಆಲ್.